ಬೆಂಗಳೂರಿನ ಮನೆಗೆ ಅವರ ಬಾಡಿಯನ್ನ, ಮಗನ ಬಾಡಿಯನ್ನ ತರಲಿಲ್ಲ. ನೀವು ಯಾರು ನೋಡೋದಕ್ಕೆ ಬರೋದು ಬೇಡ ಅಂತ ಹೇಳಿದ್ರು. ನೇರವಾಗಿ ಊರಿಗೆ ತಗೊಂಡೋಗಿ ಒಬ್ಬ ಮಗನನ್ನ ಕಳ್ಕೊಂಡ್ಮೇಲೆ ನಾವ್ಯಾಕೆ ಬದುಕಿರಬೇಕು ಅನ್ನುವಂಥ ರೀತಿಯಲ್ಲಿ ತಂದೆ ತಾಯಿ ಇವತ್ತು ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಅಂಟ್ಕೊಂಡಿದೆ. ಅವರ ಕೈಗಳು ರಕ್ತ ಸಿಗ್ತಾ ಆಗಿದೆ. ಮಕ್ಕಳನ್ನ ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ. ತಮ್ಮ ಕೈಯಲ್ಲಿರುವಂಥ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟಿಸಕ್ಕೆ ನೋಡ್ತಾ ಇದ್ದಾರೆ, ಅವರ ಮೂತಿಗೆ ಒರೆಸೋಣ ಅಂತ ಹೇಳಿ. ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಪ್ ಅಂತ ನಾವು ಹೇಳ್ತಾ ಇದ್ವಿ, ಒಬ್ಬ ಒಳ್ಳೆಯ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ, ಸಾಮಾನ್ಯ ಕುಟುಂಬದಿಂದ, ಹಿಂದುಳಿದ ವರ್ಗದಿಂದ ಬಂದಂಥ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದರು ಅಂತ ಹೇಳ್ಕೊತಿದ್ವಿ, ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ. ಬೆಂಗಳೂರಿನ ಇತಿಹಾಸದಲ್ಲಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯ ಇತಿಹಾಸದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡೋದನ್ನು ನಾವು ಕೇಳಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿದಂಥ ತಪ್ಪಿಗೆ ಒಬ್ಬ ಕಮಿಷನರನ್ನು ಸಸ್ಪೆಂಡ್ ಮಾಡಿದ್ದು ನಾವು ನೋಡಿಲ್ಲ. ನೀವು ತಪ್ಪು ಮಾಡಿ ನೀವು ತಿಂದು ಇವತ್ತು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ, ಆ ರಕ್ತವನ್ನು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಸೆಲೆಬ್ರೇಷನ್ ಅನ್ನು ಮಾಡಬೇಕು ಅಂತ ನಿಮ್ಮ ತಲೆಗೆ ಯಾಕೆ ಬಂತು? ಇದರಲ್ಲಿ ನೀವು ಪಾರ್ಟ್ನರ್ಸಾ? ಯಾರೋ ಒಲಿಂಪಿಕ್ಸ್ ಗೆದ್ದು ಬಂದಿದ್ದಾರೆ, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ, ಅದರಲ್ಲಿ ಭಾರತಕ್ಕೆ ಒಳ್ಳೆ ಹೆಸರು ಬಂತು, ಪಾಕಿಸ್ತಾನವನ್ನು ಸೋಲಿಸ್ತು. ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ ಅಂದರೆ ನಮ್ಗೆ ಅರ್ಥ ಆಗುತ್ತೆ. ಅಂಥವ್ರನ್ನು ನೀವು ಯಾವತ್ತೂ ಸನ್ಮಾನ ಮಾಡಿಲ್ಲ. RCB ಅಂತ ಒಂದು ಖಾಸಗಿ ಫ್ರೆಂಚೈಸಿ ಗೆದ್ದಾಗ ನಿಮಗೆ ಅನ್ನಿಸ್ತು ಸೆಲೆಬ್ರೇಷನ್ ಮಾಡಬೇಕು, ನೀವೇ ಟ್ವೀಟ್ ಮಾಡ್ತೀರಿ, ನೀವೇ ಅವರನ್ನು ಏರ್ಪೋರ್ಟಿಂದ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿಕೆ ಕೊಟ್ರಿ. ಅದಾದ್ಮೇಲೆ ಅದು ಕ್ಯಾನ್ಸಲ್ ಆಯಿತು. ವಿಧಾನಸೌಧದ ಮೆಟ್ಟಿಲು ಇವತ್ತಿನ ತನಕ ಇದ್ದಿದ್ದು ಪ್ರಮಾಣ ವಚನ ಕಾರಣಕ್ಕೆ. ಒಂದು ಸರ್ಕಾರ ಹೊಸದಾಗಿ ಬಂದಾಗ ಪ್ರಮಾಣ ವಚನ ಅಲ್ಲಿ ಸ್ವೀಕಾರ ಮಾಡ್ತಿದ್ರು. ಅಲ್ಲಿಗೆ ನೀವು ಖಾಸಗಿ ಟೀಮನ್ನು ಕರ್ಕೊಂಡು ಬಂದ್ರಿ. ಇವತ್ತು ಲೋಕೋಪಯೋಗಿ ಇಲಾಖೆಯವರು ಪರ್ಮಿಷನ್ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ, ಕೇವಲ 25ರಿಂದ 30 ಜನ ಅತಿಥಿಗಳು ಆಸೀನರಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಆದರೆ ನಿಮ್ಮ ಕುಟುಂಬದವರೇ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಸಿದ್ದರಾಮಯ್ಯನ ಕುಟುಂಬದವರು, ಪರಿವಾರದವರು, ಜಮೀರ್ ಖಾನ್ ಅವರ ಪರಿವಾರದವರು, ರಾಮಲಿಂಗಾರೆಡ್ಡಿ ಅವರ ಪರಿವಾರದವರು ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸೇರಿ ಅಲ್ಲಿ 300-350 ಜನ ಇದ್ದರು. ಏನು ಮಾಡಕ್ಕೆ ಹೊರಟಿದ್ರಿ ನೀವು? ನಿಮ್ಮ ಕಣ್ಣು ಮುಂದೆ ಎದುರುಗಡೆ ಹೈಕೋರ್ಟ್ ಮೇಲೆ ಜನ ನಿಂತಿದ್ದಾರೆ ಅನ್ಸೇಫ್ ಆಗಿ, ಮರಗಳ ಮೇಲೆ ತುತ್ತ ತುದಿ ತನಕ ನಿಂತಿದ್ದಾರೆ. ಫೋಟೋ ನೀವೇ ತೆಗೆದಿದ್ದೀರಿ, ಮಾಧ್ಯಮದ ಸ್ನೇಹಿತರು. ಇಷ್ಟೊಂದು ಅನ್ಸೇಫ್ ಆಗಿ ಅಲ್ಲಿ ನಡ್ಕೊಂಡಾಗ ನೀವು ಹೆಂಗೆ ಇದಕ್ಕೆ ಪರ್ಮಿಷನ್ ಕೊಟ್ರಿ? ನಾಲ್ಕು ಗಂಟೆಗೆ ವಿಧಾನಸೌಧದ ಕಾರ್ಯಕ್ರಮ ಶುರುವಾಯಿತು. ಶುರುವಾಗುವ ಮೊದಲೇ ಚಿನ್ನಸ್ವಾಮಿ
ಸ್ಟೇಡಿಯಂನ ಹೊರಗಡೆ ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನುವಂಥ ವರದಿ ನಿಮ್ಗೆ ಇರಲಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಪೊಲೀಸರು ಏನು ಮಾಡ್ತಾ ಇದ್ರು? ನಿಮಗೆ ಹೇಳಿಲ್ವಾ? ಅವ್ರು ಹೇಳಿದ್ದಾರೆ. ಅದೇ ಒಂದೇ ದಿನ ಮೆಟ್ರೋದಲ್ಲಿ ಡಬಲ್ ಜನ ಓಡಾಡಿದ್ರು. 4.25 ಲಕ್ಷ ಜನ ಮೆಟ್ರೋದಲ್ಲಿ ಯಾವಾಗಲೂ ಓಡಾಡ್ತಾರೆ ಅನ್ನುವಂಥ ಒಂದು ವರದಿ ಇದೆ. ಅವತ್ತು 9 ಲಕ್ಷಕ್ಕಿಂತ ಜಾಸ್ತಿ ಜನ ಓಡಾಡಿದ್ದಾರೆ ಅಂದರೆ ನಿಮ್ಗೆ ಯಾಕೆ ವರದಿ ಬಂದಿಲ್ಲ? ಇಷ್ಟು ಜನ ಎಲ್ಲೋಗಿದ್ದಾರೆ ಅಂತ ನೀವು ಯಾಕೆ ತಿಳ್ಕೊಳ್ಳಿಲ್ಲ? ಅವರೆಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬಂದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ? ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು 3-3:45 ಗಂಟೆಗೆ, ನೀವು ಕಾರ್ಯಕ್ರಮ ಶುರು ಮಾಡಿದ್ದು 4 ಗಂಟೆಗೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಸೆಲೆಬ್ರೇಷನ್ ಮಾಡಿದ್ರಿ. ಅಂದರೆ RCBಯ ಸೆಲೆಬ್ರೇಷನ್ ಅನ್ನ ಹೆಣದ ಮೇಲೆ ನಿಂತ್ಕೊಂಡು ಮಾಡಿದಿರಿ ಸಿದ್ದರಾಮಯ್ಯನವರೇ. ನೀವು ಅವರ ಎದೆ ಮೇಲೆ ನಿಂತ್ಕೊಂಡು ಮಾಡಿದಿರಿ. ನೀವು ಫೋಟೋ ತಗೊಳಕ್ಕೆ ಕಾಂಪಿಟೀಷನು, ಮಕ್ಕಳ ಫೋಟೋ ತಗೊಳಕ್ಕೆ, ಮೊಮ್ಮಕ್ಕಳ ಫೋಟೋ ತಗೊಳಕ್ಕೆ ಕಾಂಪಿಟೀಷನು, ಯಾರನ್ನ ಯಾರೋ ತಳ್ತಾರೆ, ಯಾರನ್ನ ಯಾರೋ ಎಳಿತಾರೆ. ಏನಿದು? ನಿಮ್ಗೆ ಜನ ಸತ್ತಿದ್ರು ಅಂತ ಗೊತ್ತಿದ ಮೇಲೆ ಕೂಡ ಈ ರೀತಿ ಬಿಹೇವ್ ಮಾಡಿದ್ರಿ. ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ರೆಸ್ಟೋರೆಂಟ್ಗೆ ಹೋಗಿ ಮಸಾಲೆ ದೋಸೆ ತಿಂದ್ರಿ. ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಕಪ್ಪಿಗೆ ಮುತ್ತು ಕೊಟ್ರಿ. ಹೆಣದ ಮೇಲೆ ಇದೆಲ್ಲವೂ ನಡೆದಿದೆ. ಒಂದು ಜವಾಬ್ದಾರಿಯುತ ಸರ್ಕಾರ ಈ ತರ ನಡ್ಕೊಳ್ಳೋಕೆ ಸಾಧ್ಯನಾ ಮುಖ್ಯಮಂತ್ರಿಗಳೇ? ನೀವು ಯಾಕೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರಿ? ನಮ್ಮ ಬೆಂಗಳೂರಿನ ಪೊಲೀಸರು ಹಿಂದಿನ ದಿನ ಮಧ್ಯಾಹ್ನ ಮೇಲಿಂದ ಬೆಳಗಿನ ಜಾವ 4 ಗಂಟೆ ತನಕ ಡ್ಯೂಟಿ ಮಾಡಿದ್ದಾರೆ. 3ನೇ ತಾರೀಕು RCB ಗೆಲ್ಬಹುದು ಅನ್ನುವಂಥ ಉತ್ಸಾಹದಲ್ಲಿ ಎಲ್ಲ ಕಡೆ ಜನ ಸೇರಿದ್ರು. ಬೆಂಗಳೂರಿನ ನಗರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು. ಸ್ಟೇಡಿಯಂ ಅಲ್ಲಿ ಸೇರಿದ್ರು, ಗ್ರೌಂಡ್ಗಳಲ್ಲಿ ಸೇರಿದ್ರು. ಪೊಲೀಸರು ಇವತ್ತು ಹೇಳ್ತಾರೆ, ಮೇಡಮ್ ನಾವು ಬೆಳಗಿನ ಜಾವ 4 ಗಂಟೆಗೆ ಮನೆಗೆ ಹೋಗಿರೋದು. ನೀವು ಪರ್ಮಿಷನ್, ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ನೀವು ತಪ್ಪಿಸ್ಕೊಳ್ಳಕ್ಕೆ ಬೇರೆ ಬೇರೆ ಹೇಳ್ತಾ ಇದ್ದೀರಿ. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಈ 2 ಸೆಲೆಬ್ರೇಷನ್ ಹೆಂಗಾಯ್ತು? ನೀವು ಉತ್ತರ ಹೇಳಬೇಕು. 2 ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ KCA ಅಲ್ಲಿ ಜನ ಹೆಂಗೆ ಸೇರಕ್ಕೆ ಬಿಟ್ರು? ನಂಬರ್ 1. ನೀವು ಪರ್ಮಿಷನ್ ಕೊಟ್ಟಿದ್ರೆ ಪೊಲೀಸರನ್ನು ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಹೇಳಬೇಕಲ್ಲ. ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದರು, ಯಾವುದೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಳ್ಳುವಾಗ ಟೈಮ್ ಕೊಡಬೇಕಾಗುತ್ತೆ. ಈವನ್ ಯಾರಾದರೂ ತೀರ್ಕೊಂಡ್ರೆ ಕೂಡ ನೀವು ಟೈಮನ್ನು ಇಟ್ಕೊಂಡು ಅವರಿಗೆ ಪ್ರಿಪರೇಷನ್ ಮಾಡಿ ಆಸ್ಪತ್ರೆಯಿಂದ ಬಾಡಿ ತರಕ್ಕೆ ನಾವು ಟೈಮ್ ತಗೊಳ್ತೀವಿ. ಅದು ಯಾರೇ ಇರ್ಬೋದು. ಈವನ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕೂಡ ಸಮಯ ಕೊಟ್ಟಿದ್ರು. ನಿಮ್ಮ ಬಾಡಿಯನ್ನು ಸ್ವಲ್ಪ ಹೊತ್ತು ಆಸ್ಪತ್ರೆಯಲ್ಲಿ ಇಟ್ಟು ಆಮೇಲೆ ನಮ್ಮ ಪ್ರಿಪರೇಷನ್ ಆದಮೇಲೆ, ಬ್ಯಾರಿಕೇಡ್ ಆದಮೇಲೆ ಗ್ರೌಂಡ್ಗೆ ತರಬೇಕು ಅನ್ನುವಂಥದ್ದನ್ನೇ ಯಾವತ್ತಾದರೂ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದ್ದೀವಿ. ಆದರೆ KCA 2:30 ಗಂಟೆಗೆ ಹೇಳುತ್ತೆ ನಾವು ಪಾಸಸ್ ಕೊಡ್ತೀವಿ. ಒಂದ್ಸಾರಿ ಫ್ರೀ ಅಂತ ಹೇಳ್ತೀರಿ, ಇನ್ನೊಂದ್ಸಾರಿ ಪಾಸಸ್ ಕೊಡ್ತೀವಿ ಅಂತ ಹೇಳ್ತೀರಿ. ಚಿನ್ನಸ್ವಾಮಿಗೆ ಸ್ಟೇಡಿಯಂಗೆ ಗೇಟ್ ಎಷ್ಟಿದೆ? 21 ಗೇಟ್ ಏನೋ ಇದೆ. 19 ಯಾವಾಗಲೂ ಸಾಮಾನ್ಯವಾಗಿ ತೆಗಿತಾರೆ ಕ್ರಿಕೆಟ್ ಇದ್ದಾಗ. ಅದರಲ್ಲಿ ನೀವು ತೆಗೆದಿದೆ ಎಷ್ಟು? ಕೇವಲ 3 ಗೇಟು. ಜನಕ್ಕೆ ನೀವು ಫ್ರೀ ಅಂತ ಹೇಳಾಯ್ತು, ಜನ ಸೇರಾಯ್ತು, ಗೇಟನ್ನು ಯಾಕೆ ತೆಗ್ದಿಲ್ಲ? ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆನೇ ಇವತ್ತು ಇಷ್ಟೊಂದು ಗಲಭೆ ಆಗಿರುವಂಥದ್ದು, ನುಗ್ಗಲಾಗಿರುವಂಥದ್ದು, ಉಸಿರುಗಟ್ಟಿರುವಂಥದ್ದು. ಮಾತೆತ್ತಿದ್ರೆ ನೀವು ಹೇಳ್ತೀರಿ ಪ್ರಯಾಗದಲ್ಲಿ ಆಗಿಲ್ವಾ? ಪ್ರಯಾಗದಲ್ಲಿ ಜನ ಎಷ್ಟು ಸೇರಿ? ಪ್ರಯಾಗದಲ್ಲಿ ಮೊದಲೇ ಪ್ರಿಪರೇಷನ್ ಆಗಿತ್ತು. 1 ವರ್ಷದಿಂದ ಪ್ರಯಾಗದಲ್ಲಿ ಪ್ರಿಪರೇಷನ್ ಆಗಿತ್ತು.
ಪರ್ಮಿಷನ್ ಇತ್ತು, ವಿದೌಟ್ ಪರ್ಮಿಷನ್ ಮಾಡಿಲ್ಲ. ಎಷ್ಟು ಜನ ಬಂದಿರುವಂಥದ್ದಲ್ಲಿ 66 ಕೋಟಿಗಿಂತಲೂ ಜಾಸ್ತಿ ಜನ ಪ್ರಯಾಗದಲ್ಲಿ ಬಂದಿದ್ದಾರೆ. ನಿಮಗೆ ಕೇವಲ 2 ಲಕ್ಷ ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ಕ್ರಿಕೆಟ್ ಗೆದ್ದಾಗ ಮುಂಬೈನಲ್ಲಿ ಎಷ್ಟು ಜನ ಸೇರಿದ್ರು? 10 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿದ್ರು, ಒಬ್ರು ಸತ್ತಿರಲಿಲ್ಲ. 3ನೇ ತಾರೀಕು ಕ್ರಿಕೆಟ್ ಆಡುವಾಗ RCB ಮತ್ತು ಪಂಜಾಬ್ ಟೀಮ್ ಆಟ ಆಡ್ತಿರುವಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದಲ್ಲಿ ಸೇರಿದ್ದೆಷ್ಟು? 5 ಲಕ್ಷ ಜನ. ಏನೂ ಆಗಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೇವಲ 40,000 ಜನಕ್ಕೆ ಬರಕ್ಕೆ ನೀವು ಇಷ್ಟೊಂದು ಗೊಂದಲ ಮಾಡಿಕೊಂಡು ಯಾಕಾಗಿ? ಕೇವಲ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ. ಕಾಂಪಿಟಿಷನ್, ಪ್ರಚಾರ ಹೆಚ್ಚು DK ಶಿವಕುಮಾರ್ಗೆ ಸಿಗುತ್ತೋ, ಪ್ರಚಾರ ಹೆಚ್ಚು ಸಿದ್ದರಾಮಯ್ಯನವ್ರಿಗೆ ಸಿಗಬೇಕು. ಈ ಪ್ರಚಾರದ ಹುಚ್ಚಿಗಾಗಿ ಇವತ್ತು ಕರ್ನಾಟಕ ರಾಜ್ಯದ 11 ಮಕ್ಕಳು ಬಲಿಯಾಗಿದ್ದಾರೆ. ಯಾರು ಹೊಣೆ ಇದಕ್ಕೆ? ಸಿದ್ದರಾಮಯ್ಯನವರ ಟ್ವೀಟ್ ಇದೆ. ಇವತ್ತು ನೀವು ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇದ್ದೀರಿ. ಯಾವತ್ತು ಟ್ವೀಟ್ ಮಾಡಿದ್ದೀರಿ? ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ, ನಾನು ನಿನ್ನೆಯ IPL ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವಂಥ ಕರ್ನಾಟಕದ ಹೆಮ್ಮೆಯ RCB ತಂಡದ ಪರವಾಗಿ 4 ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದಿಸ್ತೀನಿ. ನೀವೆಲ್ಲರೂ ಬರಬೇಕು. ನೀವೇ ಕರೆದಿರೋದು. ಕೋಟ್ಯಾಂತರ ಅಭಿಮಾನಿಗಳ 18 ವರ್ಷಗಳ ನಂತರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಬನ್ನಿ. ಇದು ನೀವು ಹೇಳಿರುವಂಥದ್ದು. ಎರಡನೇದು, KCA ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯವರು ಒಂದು ಲೆಟರ್ ಕೊಟ್ಟಿದ್ದಾರೆ. ಥರ್ಡ್ ರಾತ್ರಿ ಇರ್ಬೋದು ಇದು, ಅವ್ರದ್ದೇ ಲೆಟರ್. ಇದರಲ್ಲಿ ಅವರು ಹೇಳ್ತಾರೆ, ದಿಸ್ ಈಸ್ ಟು ಆಲ್ಸೋ ಇನ್ಫಾರ್ಮ್ ದಟ್ ಆನರೇಬಲ್ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಆನರೇಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ shall be gracing the occasion and facilitating the RCB players and support. ಇದು KCA ಕೊಟ್ಟಿರುವಂಥ ಲೆಟ್ರು, ಅಂದರೆ ರಿಕ್ವೆಸ್ಟ್ ಲೆಟ್ರು DPR ಸೆಕ್ರೆಟರಿಗೆ ಬರೆದಿದ್ದಾರೆ. ನೀವು ಹೇಳ್ತೀರಿ ನಮ್ಗೆ ಗೊತ್ತಿಲ್ಲ. ನಿಮ್ಮ DPR ಸೆಕ್ರೆಟರಿ ಏನು ಮಾಡ್ತಿದ್ರು? ನಿಮ್ಮ ಚೀಫ್ ಸೆಕ್ರೆಟರಿ ಏನು ಮಾಡ್ತಿದ್ರು? ಒಬ್ಬ ಜವಾಬ್ದಾರಿಯುತ ಚೀಫ್ ಸೆಕ್ರೆಟರಿ ಅಲ್ಲೇ ಓಡಾಡ್ತಿದ್ರಲ್ಲ ವೇದಿಕೆ ಮೇಲೆ. ಯಾಕೆ ಅನ್ನಿಸ್ಲಿಲ್ಲ? ಎದುರುಗಡೆ ಮರದಲ್ಲಿ ಜನ ನಿಂತಿದ್ದಾರೆ, ಅವರಿಗೆ ಏನಾದರೂ ತೊಂದರೆ ಆಗ್ಬೋದು, ಅಲ್ಲಿಂದ ಬೀಳ್ಬೋದು ಅಂತ ಯಾಕೆ ಅನ್ನಿಸ್ಲಿಲ್ಲ ನಿಮಗೆ? ಅಲ್ಲೇ ಅನಾಹುತ ಆಗಬೇಕಾಗಿತ್ತು. ದೈವವಶಾತ್ ವಿಧಾನಸೌಧ ಮುಂದೆ ಆಗಿಲ್ಲ. ಆದರೆ ಮಕ್ಕಳು ಅಲ್ಲಿ ಸತ್ತಿದ್ರು, ಅಷ್ಟರೊಳಗೆ ಸತ್ತೋಗಿದ್ರು. ಇದು ನೀವು ನಡ್ಕೊಂಡಂಥ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಮೊದಲು ಯಾರ ಸಮಿತಿ ಮಾಡಿದ್ರಿ ಎನ್ಕ್ವೈರಿಗೆ? ಜಗದೀಶ್ ಅವರ ನೇತೃತ್ವದಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಸಮಿತಿ ಮಾಡಿದ್ರಿ. ನಾವು ಪ್ರಶ್ನೆ ಕೇಳಿದ್ವಿ, ಒಬ್ಬ DC ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಎನ್ಕ್ವೈರಿ ಮಾಡೋಕ್ಕೆ ಸಾಧ್ಯನಾ? ಮಾಡೋಕ್ಕೆ ಧೈರ್ಯ ಇದೆಯಾ ಅವರಿಗೆ? ಜಗದೀಶ್ ಪಾಪದ ವ್ಯಕ್ತಿಯೊಬ್ಬರು, ನಮ್ಮ ಉಡುಪಿಯಲ್ಲಿ ಅವರು DC ಇದ್ರು. ಅವರ ಕಮಿಟಿಯನ್ನು ನೀವು ಮಾಡಿದರೆ ಅವರಂಗೆ ಎನ್ಕ್ವೈರಿ ಮಾಡೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದ್ವಿ. ನೀವೇನು ಮಾಡಿದ್ರಿ? ಮೈಕಲ್ ಡಿಕುಣ್ಣ ಅವರ ಸಮಿತಿಯನ್ನು ಮಾಡಿದ್ರಿ. ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ? ಮೈಕಲ್ ಡಿಕುಣ್ಣ ಅವರು ಈಗಾಗಲೇ COVID-19ನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಯಾಕೆ ನೀವು ತನಿಖೆಗೆ 2ನೇ ಕಮಿಟಿಗೆ ಮಾಡಕ್ಕೆ ಹೊರಟ್ರಿ? ಅದನ್ನೇ ರಿಪೋರ್ಟ್ ಕೊಟ್ಟಿಲ್ಲ ಇನ್ನು. 2019 ಕೋವಿಡ್ನ ಹಗರಣಗಳ ಬಗ್ಗೆ ನೀವೊಂದು ಕಮಿಟಿ ಮಾಡಿ ಅವರನ್ನು ನೇತೃತ್ವ ಕೊಟ್ಟು ಅವರಿಗೊಂದು ಜವಾಬ್ದಾರಿ ಕೊಟ್ಟಿದ್ದೀರಿ. ಈಗ ಮತ್ತೆ ಅದೇ ಮೈಕಲ್ ನಮಗೇನು ವಿರೋಧ ಇಲ್ಲ. ಯಾವುದೇ ನಮ್ಮ ರಾಜ್ಯದ ಮಾಜಿ ರಿಟೈರ್ಡ್ ಆದಂಥ ನ್ಯಾಯಾಧೀಶರುಗಳ ಮೇಲೆ ನಮಗೇನು ವಿರೋಧ ಇಲ್ಲ. ಆದರೆ ಅವರೊಬ್ಬರೇ ಸಿಗ್ತಾರೆ ನಿಮಗೆ? ಯಾಕೆ ಕೊಟ್ರಿ ಅವರಿಗೆ? ನಿಮ್ಮ ಉದ್ದೇಶ ಏನು? ಜಗದೀಶಿಗೆ ಕೊಟ್ಟಿರುವಂಥದ್ದು ಕೂಡ ಇದನ್ನು ಮುಚ್ಚಿ ಹಾಕೋದಕ್ಕೆ, ಇವತ್ತು ಮೈಕಲ್ ಡಿಕುಣ್ಣ ಅವರಿಗೆ ಕೊಟ್ಟಿರೋದು ಕೂಡ ಇದನ್ನು ಮುಚ್ಚಿ ಹಾಕೋದಕ್ಕೆ. ನಾನು ಆಗ್ರಹ ಮಾಡ್ತಾ ಇರುವಂಥದ್ದು, ಈಗಾಗಲೇ ನಾವು ಚೀಫ್ ಜಸ್ಟಿಸ್ಗೆ ನಾನು ಪತ್ರ ಬರೆದಿದ್ದೆ, ಸೋಮೋಟೋ ನೀವು ಕೇಸ್ ತಗೊಳ್ಳಿ ಅಂತ ಅಡ್ಮಿಟ್ ಆಗಿದೆ.
ಆದರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇತ್ತು ಕರ್ನಾಟಕ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡೋದಕ್ಕೆ. ಹೇಳಿ, ಇವತ್ತು ನೀವು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಸೋಮೋಟೋ ನಡೀತಾ ಇದೆ, ನೀವು ಹೇಳಿ, ನೀವು ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧ ಅಂತ ಹೇಳಿ. ಸಿಟ್ಟಿಂಗ್ ಜಡ್ಜ್ ತನಿಖೆ ಮಾಡಲಿ ಅನ್ನುವಂಥದ್ದನ್ನು ಸರ್ಕಾರ ಬರ್ಕೊಳ್ಳಿ. ಅಲ್ಲಿ ಹೋಗಿ ನಿಮ್ಮ ಅಡ್ವೊಕೇಟ್ ಜನರಲ್ ವಿರುದ್ಧವಾಗಿ ಮಾತಾಡ್ತಾರೆ. ಯಾಕೆ? ಭಯನ ನಿಮಗೆ? ನಿಮ್ದೇನು ತಪ್ಪಿಲ್ಲ ಅಂದರೆ, ಸರ್ಕಾರದೇನು ತಪ್ಪಿಲ್ಲ ಅಂದರೆ, ಸರ್ಕಾರದ ಪಾರ್ಟೇ ಬೆಂಗಳೂರಿನ ಪೊಲೀಸ್ ಕಮಿಷನರ್, ಸರ್ಕಾರದ ಪಾರ್ಟ್ ತಾನೆ ಅವರು. ನಿಮಗೆ ಕಪ್ಪು ಚುಕ್ಕೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ಅವರನ್ನು ಒಬ್ಬ ಕಮಿಷನರನ್ನು ಸಸ್ಪೆಂಡ್ ಮಾಡೋದು ಕಪ್ಪು ಚುಕ್ಕೆ ಅಂತ ಯಾಕೆ ಅನ್ನಿಸ್ಲಿಲ್ಲ? ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಇದಕ್ಕೆ ಹೊಣೆ ಇದ್ದಾರೆ. ನೀವು ರಾಜೀನಾಮೆಯನ್ನು ಕೊಡಬೇಕು. ನೀವು ಅಧಿಕಾರಿಗಳ ಮೂತಿಗೆ ಒರೆಸುವುದಲ್ಲ. ಎನ್ಕ್ವೈರಿ ಆಗಲಿ, ಸಿಟ್ಟಿಂಗ್ ಜಡ್ಜ್ ಎನ್ಕ್ವೈರಿ ಮಾಡಲಿ, ಯಾರ್ದು ತಪ್ಪು ಅಂತ ಆಚೆ ಬರಲಿ. ಇವತ್ತು RCB ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರು ಯಾರೋ ಮ್ಯಾನೇಜ್ಮೆಂಟ್ ಟೀಮನ್ನು ಅರೆಸ್ಟ್ ಮಾಡಿದ್ದಾರೆ. ಯಾಕೆ ನಿಮ್ಮನ್ನೇ ಅರೆಸ್ಟ್ ಮಾಡಬಾರ್ದು? ಅಲ್ಲು ಅರ್ಜುನ್ನ ಕಾರ್ಯಕ್ರಮದಲ್ಲಿ ಒಬ್ಬರು ಸತ್ತಾಗ ಅಲ್ಲು ಅರ್ಜುನನ್ನು ಹೇಳ್ಕೊಂಡು ಬಂದರು, ಮನೆಯಿಂದ ಹೇಳ್ಕೊಂಡು ಬಂದು ಅರೆಸ್ಟ್ ಮಾಡಿದ್ರು. ನಿಮ್ಮದೇ ಕಾಂಗ್ರೆಸ್ ಸರ್ಕಾರ, ಅವರು ಆ ಶಕ್ತಿ ತೋರಿಸಿದ್ರಲ್ಲ, ಇಲ್ಲಿ ಯಾಕೆ ಸಾಧ್ಯ ಇಲ್ಲ? ನಾನು ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲದಕ್ಕೂ ಮೂಗು ತೋರಿಸ್ತಾ ಇದ್ರು ರಾಹುಲ್ ಗಾಂಧಿ ಅವರು. ಈಗ ಎಲ್ಲಿದ್ದಾರೆ? ಸುರ್ಜೇವಾಲಾ ಎಲ್ಲಿದ್ದೀರಪ್ಪ ನೀವು? ಕರ್ನಾಟಕದಲ್ಲಿ 11 ಮಕ್ಕಳ ಬಲಿಯಾಗಿದೆ, 70ಕ್ಕಿಂತ ಹೆಚ್ಚು ಜನ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಎಲ್ಲಾಗಿದ್ದಾರೆ ಗೊತ್ತಿಲ್ಲ. ನಾನೇ ಬೌರಿಂಗ್ ಹಾಸ್ಪಿಟ್ಲ್ ಹೋದೆ, 2 ಮಕ್ಕಳು, ಒಬ್ಬ BCom ಓದ್ತಿದ್ದಾನೆ, ಇನ್ನೊಬ್ಬ BBA ಓದ್ತಾ ಇದ್ದಾನೆ, ಒಬ್ಬ ತರೀಕೆರೆ ಅವನು, ಒಬ್ಬ KR ಪುರಂ ಅವನು. ಕಾಲು ಮುರಿದಿದೆ. ನಾನು ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿ ಹೇಳಿದೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ, ಅವರನ್ನು ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟ್ಲಿಗೆ ಸೇರಿಸಿ, ಅವರ ಭವಿಷ್ಯ ಇದೆ. ಮಲೇರಿಯಾ ಇರುವಂಥ ಒಂದು ಮಗುವಿನ ಕಾಲು ಮುರಿದ್ರೆ ನಾಳೆ ಅವನು ಯಾವುದಕ್ಕೂ ಲಾಯ್ಕಿಲ್ಲ ಅಂದರೆ ಏನಾಗುತ್ತೆ? ಸತ್ತವರು ಸತ್ತಿದ್ದಾರೆ, ನೀವು ಕೊಂದಾಯಿತು. ಆದರೆ ಬದುಕಿರುವವರಿಗಾದರೂ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ. ಒಳ್ಳೆಯ ಎಲುಬು ತಜ್ಞರ ಹತ್ರ. ನಾವೇನು ಬೌರಿಂಗ್ ಕೆಟ್ಟದು ಅಂತ ಹೇಳಲ್ಲ, ಅಲ್ಲಿ ಡಾಕ್ಟರ್ ಕೂಡ ರಜೆಯಲ್ಲಿದ್ದರು. ಆದರೆ ನೀವು ಒಳ್ಳೆ ಹಾಸ್ಪಿಟ್ಲಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಸರ್ಜರಿ ಮಾಡಿಸಿ ಅಂತ ನಾನೇ ಫೋನ್ ಮಾಡಿ ಹೇಳಿದೆ ಚೀಫ್ ಸೆಕ್ರೆಟರಿಗೆ. ಚೀಫ್ ಸೆಕ್ರೆಟರಿ ಹೇಳ್ತಾರೆ ಅಲ್ಲಿ ಯಾರೂ ಇಲ್ಲ. ನಾನು ಬೆಳಿಗ್ಗೆ ನೋಡಿ ಬಂದಿದ್ದೀನಿ, 1 ಅವರ್ನ ಮೇಲೆ ನಾನು ಫೋನ್ ಮಾಡ್ತೀನಿ, ಇವ್ರು ಯಾರಿಗೂ ಮಾಹಿತಿ ಇಲ್ಲ. ಅಂದರೆ ಈ 70 ಜನ ಎಲ್ಲೋದ್ರು? ಆ 70 ಜನರಲ್ಲಿ ಎಷ್ಟು ಜನಕ್ಕೆ ಸೀರಿಯಸ್ ಇದೆ? 11 ಜನ ಸಾಯಬೇಕು ಅಂದರೆ ಇನ್ಯಾರಿಗೂ ಸೀರಿಯಸ್ ಇರಬೇಕು. ಎಲ್ಲಿದ್ದಾರೆ ಅವರು? ಅದನ್ನು ಇವತ್ತು ಸರ್ಕಾರ ಮುಚ್ಚಿ ಹಾಕ್ತಾ ಇದೆ. ಅವರ ಪ್ರಾಣಕ್ಕೂ ಬೆಲೆ ಇಲ್ಲ. ವೈದೇಹಿಗೆ ಹೋಗಿದ್ದೆ ನಾನು, ಅಲ್ಲಿ ಕೇಳಿದೆ ಯಾರು ಬಿಲ್ ಕಟ್ಟಿದ್ದಾರೆ ಇಲ್ಲಿ ತನಕ ನಿನ್ನೆಯಿಂದ ಅಂತೇಳಿ. ಆ ಕುಟುಂಬ ಬಿಲ್ ಕಟ್ಟಿತ್ತು. ಸರ್ಕಾರ ಹೇಳುತ್ತೆ ನಾವು ಖರ್ಚು ನೋಡ್ತೀವಿ. ಅದು ಯಾವಾಗ ಕೊಡ್ತೀರಿ ಅದನ್ನಾದ್ರೂ ಹೇಳಿ. ಒಂದು ಹೆಣ್ಮಗಿನ ಪೂರ್ತಿ ಗರ್ಭಕೋಶಕ್ಕೆ ತೊಂದರೆ ಆಗಿದೆ, ತುಳಿದಿದ್ದಾರೆ. ಡಿಗ್ರಿ ಓದುವಂತ ಹೆಣ್ಮಗಳದ್ದು ತಾಯಿ ಅಳ್ತಾ ಕೂತಿದೆ, ತಾಯಿ ಡಿಪ್ರೆಷನ್ಗೆ ಹೋಗಿದೆ ವಿದಿನ್ 1 ಡೇ. ಆದರೆ ಈ ಸರ್ಕಾರದವರು ಒಬ್ರು ಹೋಗಿ ಅಲ್ಲಿ ನೋಡಲ್ಲ, ಒಂದು ಪೊಲೀಸ್ ಇಲ್ಲ. ಅಲ್ಲಿ ಹೋದ್ರೆ ಪೇಷಂಟ್ ಎಲ್ಲಿದ್ದಾರಂತೆ ಅವನಿಗೆ ಗೊತ್ತಿಲ್ಲ. ಇದು ಸರ್ಕಾರದ ವ್ಯವಸ್ಥೆ. ನಾನು ಹರೀಶ್ ಹೋಗಿದ್ವಿ, ಯಾರಾದರೂ ಒಬ್ರು ಇದ್ರ ಅಲ್ಲಿ? ನಾವೇ ಬೆಂಚ್ ಹೋಗಿ ಎಲ್ಲಿದ್ದಾರಪ್ಪ ಪೇಷಂಟ್ ಅಂತ ಕೇಳುವ ಪರಿಸ್ಥಿತಿ ಬಂತು. ಎಲ್ಲಿದ್ದಾರೆ ನಮ್ಮ ಪೇಷಂಟ್, ಅಡ್ಮಿಟ್ ಆಗಿದ್ದಾರೆ, ಎಲ್ಲಿದ್ದಾರೆ? ಅದರಲ್ಲಿ ಒಬ್ಬ ಉಡುಪಿ ಅವನು. ಅದಕ್ಕಾಗಿ ಇವತ್ತು ನಾನು ಆಗ್ರಹ ಮಾಡ್ತಾ ಇರುವಂಥದ್ದು, ಈ ಸರ್ಕಾರ ಅಧಿಕಾರಿಗಳ ತಲೆಯನ್ನು ಕೊಡುವುದಲ್ಲ. ಏನು ತಪ್ಪು ಮಾಡಿದ್ರಪ್ಪ ಅವರು? ಕಾರ್ಯಕ್ರಮ ಮಾಡಬೇಡಿ ಅಂದವರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ. ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಮೇಲೆ ಬಿದ್ದು ಕುಟುಂಬದವರನ್ನ, ಪರಿವಾರದವರನ್ನ, ಅವರು ಎಲ್ಲೆಲ್ಲಿದ್ರು ಅವರನ್ನು ಕರೆಸಿದವರಿಗೆ ಇವತ್ತೇನು ಶಿಕ್ಷೆ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಕೈಗೆ ರಕ್ತ ಅಂಟಿಕೊಂಡಿದೆ, ನೀವು ತೊಳ್ಕೊಳ್ಳೋಕ್ಕಾಗಲ್ಲ. ರಾಜ್ಯದ ಜನ ನೋಡ್ತಾ ಇದ್ದಾರೆ, ವ್ಯವಸ್ಥೆ ನೋಡ್ತಾ ಇದೆ, ದೇವರು ನೋಡ್ತಾ ಇದ್ದಾರೆ. ನೀವು ಮಾಡಿರುವಂಥ ತಪ್ಪಿಗೆ, ನಿಮ್ಮ ಪ್ರಚಾರದ ಹುಚ್ಚಿಗಾಗಿ, ಅಥವಾ ನೀವು ಯಾರಾದರೂ ಪಾರ್ಟ್ನರ್ಸ್, ಅದು ನಂಗೆ ಗೊತ್ತಿಲ್ಲಪ್ಪ, ಯಾರಾದರೂ ಅದಕ್ಕೂ ಇನ್ನೂ ಮುಂದೆ ಕೈ ಹಾಕೋರಿದ್ದೀರಾ ಅಂಥೇಳಿ.
ಫ್ರಾಂಚೈಸ್ ಓನರ್ಸ್ ಯಾರಾದರೂ ಆಗ್ತೀರಾ ಅದು ಗೊತ್ತಿಲ್ಲ. ಇದು ಏನಾದರೂ ಮುಂದಿನ ದೃಷ್ಟಿಕೋನ ಇಟ್ಕೊಂಡು ಏನಾದರೂ ಭಾರಿ ಪ್ರಚಾರ ತಗೊಳ್ಳೋಣ ಅಂತ ಹೋಗಿದ್ದೀರಾ? ಯಾಕೆಂದರೆ ಈ ರಾಜ್ಯದಲ್ಲಿ ಏನು ಬೇಕಾದ್ರೂ ನಡಿಬೋದು ಅಂಥ ಪರಿಸ್ಥಿತಿ ಇವತ್ತಿದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ದಮ್ಮಿದ್ರೆ, ನಿಮಗೆ ಶಕ್ತಿ ಇದ್ದರೆ, ನಿಮ್ಮ ಹತ್ರ ಕಾಂಗ್ರೆಸ್ ನಾಯಕರು ಇಲ್ವಪ್ಪ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡೋಕ್ಕೆ? ಖಾಲಿ ಆಗಿದೆಯಾ ಕರ್ನಾಟಕ? ಕಾಂಗ್ರೆಸ್ ಖಾಲಿ ಆಗಿದೆಯಾ? ನಾನು ರಾಹುಲ್ ಗಾಂಧಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಆರ್ ಯು ಬ್ಯಾಂಕ್ರಪ್ಟ್? ನಿಮ್ಮ ಹತ್ರ ನಾಯಕರೇ ಇಲ್ಲ, ಕೇವಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಇದ್ದಾರೆ ಅಷ್ಟೇನಾ? ಮಾಡಿ ಬೇರೆಯವರನ್ನ, ಇವರ ಮೇಲೆ ಎನ್ಕ್ವೈರಿಯನ್ನು ಕಂಡಕ್ಟ್ ಮಾಡಿ, ಆವಾಗ ನಿಮ್ಮ ತಾಕತ್ತು ಗೊತ್ತಾಗುತ್ತೆ. ಜಗತ್ತಿಗೆಲ್ಲ ಹೋಗಿ ನೀವು ಭಾರತದ ವಿರುದ್ಧ ಮಾತಾಡ್ಬೋದು, ಆದರೆ ನಿಮ್ಮವರು ತಪ್ಪು ಮಾಡಿದರೆ ಶಿಕ್ಷೆ ಕೊಡೋಕ್ಕೆ ನಿಮ್ಮ ಹತ್ರ ಶಕ್ತಿ ಇಲ್ವಾ? ಈ ಪ್ರಶ್ನೆಯನ್ನು ನಾನು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಕೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಓಡಿ ಬರ್ತಿದ್ರು ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಈಗ ಎಲ್ಲಿದ್ದೀರಿ? ಎಲ್ಲಿ ಅಡಗಿಕೊಂಡಿದ್ದೀರಿ? ವೇರ್ ಆರ್ ಯू? किधर है आप? आइए कर्नाटका, इधर क्या चल रहा है एक बार देखिए, कितना परसेंटेज का सरकार है, क्या क्या गलत कर रहे हैं, किस किस को मार रहे हैं, कौन कौन मर रहे हैं, एक बार आंकड़ लीजिए. मैं कर्नाटका का कांग्रेस के बारे में, दिल्ली में कितना भी बात करो वो सुनते नहीं है, क्योंकि कर्नाटका कांग्रेस गवर्नमेंट इज एटीएम फॉर दिल्ली, दिल्ली हाई कमांड. कर्नाटका का सरकार दिल्ली के लिए एटीएम है, इसीलिए आप चुप है, इसीलिए आप बात नहीं कर रहे हैं. आइए इधर. 11 लोग कैसे मरा, क्यों मरा, इसके पीछे कौन है, कौन गलत किया, एक बार आप आंकड़ लेना, आप कार्रवाई करना, तब आप हाई कमांड है. नहीं तो आप हाई कमांड नहीं, आप लो कमांड है. ತನಿಖೆ ಆಗಬೇಕು. ಇದು ಆಕ್ಸಿಡೆಂಟ್ ಆದರೆ ನೀವು ಗೇಟ್ ಯಾಕೆ ತೆಗ್ದಿಲ್ಲ ಅಂತ, ನಿಮಗೆ ಫ್ರೀ ಅಂತ ಅಂದಮೇಲೆ, ಪಾಸ್ ಇಲ್ಲ ಅಂದಮೇಲೆ ನೀವು ಅಷ್ಟು 21 ಗೇಟ್ ಓಪನ್ ಮಾಡಬೇಕಿತ್ತಲ್ಲ. ಜನ ಎಲ್ಲರೂ ಬರ್ತಿದ್ರು, ಎಲ್ಲರೂ ಹೋಗ್ತಿದ್ರು. ಕ್ರೀಡಾಂಗಣದ ಒಳಗೆ ಆಗಿದ್ರೆ ಬೇರೆ ಹೇಳ್ಬೋದಿತ್ತು ನಾವು. ಇದು ಕ್ರೀಡಾಂಗಣದ ಒಳಗೆ ಗೇಟನ್ನು ನೀವೇ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರಿ. ಗೇಟನ್ನು ಯಾರೋ ಒಳಗಡೆಯಿಂದ ಹಿಂಗೆ ತಳ್ತಾ ಇದ್ದಾರೆ, ಹೊರಗಡೆಯಿಂದ ಜನ ತಳ್ತಾ ಇದ್ದಾರೆ. ಇರುವ 8 ಜನ ಒಳಗಡೆ ಕೇವಲ 8 ಜನ ಇದ್ದಿದ್ದು, ಅದರಲ್ಲಿ ಪೊಲೀಸ್ ಇದು ಡ್ರೆಸ್ ಇರುವವರು ಕಡಿಮೆ ಇದ್ರು. ಯಾರೋ ಅಧಿಕಾರಿಗಳು, ಪಾಪ ಬೇರೆ ಅಧಿಕಾರಿಗಳು, ಅವರು ತಳ್ತಾ ಇದ್ದಾರೆ, ಜನ ಆಚೆಯಿಂದ ತಳ್ತಾ ಇದ್ದಾರೆ. ಯಾರೋ ಮೈ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಅಲ್ಲಿ ಯಾವನೇ ಇರಲಿಲ್ಲ, ಯಾರು ಹೇಳಿಲ್ಲ. ಇಂಟೆಲಿಜೆನ್ಸ್ ಫೇಲ್ಯೂರು. ಮತ್ತೆ KCA ನೀವು ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಿ? ಅವರನ್ನು ಯಾಕೆ ಅರೆಸ್ಟ್ ಮಾಡಲ್ಲ? ವೈ ಯು ಆರ್ ಪ್ರೊಟೆಕ್ಟಿಂಗ್ कर्नाटका क्रिकेट एसोसिएशन एंड देयर ऑफिस बेरर्स? इतना घमंड है लोग, आपका रिश्ता क्या है उसके साथ? एंड KCA ಅಷ್ಟು ಅರ್ಜೆಂಟ್ ಆಗಿ ಇವರಿಗೆ ಸನ್ಮಾನ ಮಾಡುವಂತ ಅಗತ್ಯ ಏನಿತ್ತು? यू आर नॉट इन्वॉल्व इन दिस. RCB के साथ आपका रिश्ता क्या है? एक प्राइवेट फ्रेंचाइजी है, ठीक है, क्रिकेट खेलते हैं, हम भी खुश हैं, बट आप एक रेस्पॉन्सिबल इंस्टीट्यूशन है ना, सरकार रेस्पॉन्सिबिलिटी लेना चाहिए. आप क्यों बुलाया? आप ट्वीट क्यों किया? ये ट्वीट है ना, वो क्यों किया आप? एक मुख्यमंत्री एक प्राइवेट फ्रैंचाइज के लिए खुद ट्वीट करता है, ये क्या तरीका है देश में? ऐसे कितना मैचेस देश में होता है, वॉलीबॉल होती है, फुटबॉल होती है,
हॉकी होती है, कबड्डी होती है, कबड्डी को कभी नहीं किया।